ಅದೇ ಈ 14 ಸೈಟಿನ ಕೆಳಗೆ ಸಾವಿರಾರು ಸೈಟ್ಗಳು ಮುಚ್ಚೋಗ್ತಾ ಇದ್ದಾವೆ. ಅದನ್ನೇ ತಾನು ನಾನು ಹೇಳಿದ್ದು, ಇದನ್ನು ಸರೆಂಡ್ರ್ ಮಾಡಿ ಸಿದ್ದರಾಮಯ್ಯನವರೇ ಇಮಿಡಿಯೇಟಾಗಿ CBI ಕೊಡ್ರಿ. ಹೋಲಿ ಹಾಳ್ದು CBI ನಮ್ಮ ಮೇಲೆಲ್ಲ ಏನೋ ಮಾಡ್ತಾರೆ ಅಂತ ಬೇಡ, CID ಕೊಡಿ, CID ಕೊಡಿ. ಯಾವ ನ್ಯಾಯಾಂಗ ತನಿಖೆ ಹೇಳಿ ಏನಾಗಿದೆ ರೀ? ಇದೇ ಸಿದ್ದರಾಮಯ್ಯನವ್ರದ್ದು ಏನಾಯ್ತು ರೀ? ರೀಡು ಏನಾಯಿತು? ನ್ಯಾಯಾಂಗ ತನಿಖೆ. ಕೆಂಪಣ್ಣ ಕಮಿಷನ್ ಏನಾಯಿತು? ಏನೂ ಆಗಲ್ಲ, ಎಲ್ಲ ಧೂಳು ತಿಂತಾ ಇದ್ದಾವಲ್ಲ. ಅಲ್ಲಪ್ಪ, ಇದೆಲ್ಲ ಸಹಿಸ್ಕೊಂಡಿದ್ದಾರೆ ರಾಜ್ಯ. ನೀವು ಅವತ್ತಿನ ದಿವಸ ರೀಡು ಮಾಡಿ ಎತ್ತಗೋದ್ರಿ. ನೀವು 68ನೇ ಇಸ್ವಿಯಲ್ಲಿ ಲೋಕಾಯುಕ್ತನೇ ಮುಚ್ಚಿಬಿಟ್ರಿ, ಬಾಗ್ಲಾಕ್ಬಿಟ್ರಿ. ಸರ್ 68ನೇ ಇಸ್ವಿಯಲ್ಲಿ ಜಮೀನು ಕಳ್ಕೊಂಡವ್ರಿಗೆ 50 ಸೈಟು 70 ಸೈಟು 70ನೇ ಇಸ್ವಿ. ಅಯ್ಯೋರ ಗೋಕುಲಂನಲ್ಲಿ ಕಳ್ಕೊಂಡವ್ನು 80 ಸೈಟು. ಅದು ಇದೇನಾಗಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇವತ್ತು ಅವ್ರು ಇನ್ನೂ ಈಚೆನೇ ಇದ್ದಾರೆ, ಇಬ್ಬರು ಕಮಿಷನರ್ಸು ಈಚೆ ಇದ್ದಾರೆ. ಅವ್ರು ಹೇಳ್ತಾನೆ ಒಬ್ಬ, ನನಗೇನು ಸರ್ ದುಬೈಗೆ ಹೋಗಿ ನಾನು ಜೀವನ ಮಾಡ್ತೀನಿ ಅಂತಾನೆ. ಏನು ಮಾಡ್ತೀರಾ? ಎಲ್ಲ ಸಿಕ್ಕಾಕತ್ತಾರೆ ಇಲ್ಲಿ. ಸರಿಯಾಗಾದರೆ ಎಲ್ಲ ಪಾರ್ಟಿಯವರು ಸಿಕ್ಕಾಕತ್ತಾರೆ. ಒಬ್ಬರು ಅಂತ ಈ ಇಡೀ ಇಶ್ಯೂನ ಪೊಲಿಟಿಕಲಿ ಲೀಡ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ ಸರ್? ಅಪೋಸಿಷನ್ ಇಡೀ ಇಶ್ಯೂನ ಪೊಲಿಟಿಕಲಿ ಲೀಡ್ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ? ಹೌದು ಸರ್, ಈ ದೇಶದಲ್ಲಿ ಪಾಲಿಟಿಕ್ಸೇ ಅಲ್ವಾ ಸರ್? ಇನ್ನೇನು ಧಾರ್ಮಿಕವಾಗಿ ಮಾಡೋಕ್ಕಾಗುತ್ತೆ ಇದನ್ನ? ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಅನ್ಸಲ್ವಾ? ಯಾವುದು ಅಪೋಸಿಷನ್ ರಾಜಕೀಯವಾಗಿ ಹೋರಾಟ ಮಾಡ್ತಾ ಇರೋದು ಹೊರತು ಕಾನೂನಾತ್ಮಕವಾಗಿ ನೀವು ಹೋರಾಟ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇಲ್ಲ. ಯು ಆರ್ ಕರೆಕ್ಟ್. ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯನ ತೆಗೆಯೋದ್ರ ಬಗ್ಗೆ ಮಾತ್ರ ಕಾಳಜಿ ಇದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಇಮೇಜ್ ಕೆಡಿಸಬೇಕು ಅಥವಾ ಸಿದ್ದರಾಮಯ್ಯ ಅವರಿಗೆ ಯಾರ್ಯಾರ ಇಮೇಜ್ ಕೆಟ್ಟೋಗಿದೆ ಇವನ್ ಕೆಡ್ಸಕ್ ಹೋಯ್ತವ್ರೆ ಅಷ್ಟೇ. ಕೆಟ್ಟಿರೋ ಸರ್ ಅಲ್ಟಿಮೇಟ್ ಆಗಿ ಇದು ಏನೂ ಆಗ್ಲಿಲ್ಲ ಅಂದ್ರೆ ಏನ್ ಸಕ್ಕತ್ತೆ ನೋಡೋಣ. ಕೆಂಪಣ್ಣ ಕರ್ನಾಟಕದ ಜನರ ಹಣೆ ಬರ ಏನಿದೆ ನೋಡೋಣ. ಸರ್ ನೀವು ಇಷ್ಟೆಲ್ಲ ವಿಚಾರಗಳ ಬಗ್ಗೆ ಇಟ್ಟು ಮಾತಾಡ್ತಾ ಇದ್ದೀರಿ. ಅದು ಒಂದು ಕಡೆ ಪ್ರೈಮ್ ಮಿನಿಸ್ಟರು ರಿಸರ್ವೇಶನ್ ಇಲ್ಲದೆ ಲ್ಯಾಟ್ರಲ್ ಎಂಟ್ರಿಯಲ್ಲಿ 48 ಜನನ ತುಂಬ್ತೀನಿ ಒಂದೇ ಕಮ್ಯುನಿಟಿ ಅವ್ರನ್ನ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಯಾಕೆ ಸರ್ ನೀವು ಮಾತಾಡ್ತಾ ಇಲ್ಲ? ಮಾತಾಡಬೇಕು. ರದ್ದಾಯ್ತು ಬೇರೆ ಪ್ರಶ್ನೆ ಸರ್. ರಾಹುಲ್ ಗಾಂಧಿ ಮಾತಾಡಿ ಇಡೀ ದೇಶದಲ್ಲಿ ಕ್ರಿಟಿಸಿಸಮ್ ಬಂದರೆ ಒಂದು ನೀವು ಹೋರಾಟ ಮಾಡಿದ್ದೀರಿ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ಗೆ ಕರ್ನಾಟಕದಲ್ಲಿ. ನೀವು ಎಲ್ಲರಿಗಿಂತ ಹೆಚ್ಚಾಗಿ ಹೋರಾಟ ಮಾಡಿದ್ದೀರಿ. ಒಂದು ರಿಸರ್ವೇಶನ್ ಇಲ್ಲದೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಒಂದು ಸರ್ಕಾರ ಅದನ್ನ ತುಂಬುತ್ತೆ ಅಂತಂದ್ರೆ ನಿಮ್ಮಂತವರು ಮೌನ ವಹಿಸೋದು ಅದು ಕ್ರೈಮ್ ಅಲ್ವಾ ಅಂತ? ನಾವೆಂದೂ ಯಾವುದನ್ನು ಮೌನ ವಹಿಸಿಲ್ಲ. ಮತ್ತು ಇಲ್ಲಿ ಏನಾಗಿದೆ ಅಂದರೆ ಒಂದು ಸ್ಟ್ರಾಂಗ್ ಅಪೋಸಿಷನ್ ಬಂದಿದೆ ಸೆಂಟ್ರಲಲ್ಲಿ. ಅದು ಫಾರ್ ದ ಗುಡ್ ಆಫ್ ದಿ ನೇಷನ್. 2 ಸಾರಿ ಮೋದಿಯವ್ರಿಗೆ ಅಪೋಸಿಷನ್ನೇ ಇಲ್ಲ, ಏನು ಬೇಕಾದ್ರೂ ತೀರ್ಮಾನ ತಗೋ ಅಂತ. ಹಾಗಾಗಿ ಸ್ಟ್ರಾಂಗ್ ಅಪೋಸಿಷನ್ ಇದೆ. ಯಂಗ್ಸ್ಟರೋ ಮಿಡ್ಲ್ ಕ್ಲಾಸೋ ಬೇರೆ ವಿಚಾರ. ಬಟ್ BJPಯವರು ಹೇಗೆ ಪ್ರೂವ್ ಮಾಡ್ತಾಯಿದ್ರು ರಾಹುಲ್ ಗಾಂಧಿನ, ನಾವು ಇಸ್ ಎ ಮೆಚ್ಯೂರ್ಡ್ ಲೀಡರ್ ಪ್ರೂವ್ ಮಾಡಿದರು. ಅಲ್ಲ ಸರ್, ರಿಸರ್ವೇಶನ್ ವಿರುದ್ಧ ಅಂಥದ್ದು ಅಷ್ಟೊಂದು ವಿರೋಧ ಯಾಕೆ ಅಂತ? ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಂದಿದೆ, ಎಲ್ಲರೂ ಬಂದಿದೆ. 48 ಜನನ ಒಂದೇ ಇದರಲ್ಲಿ ಸ್ಟ್ರೋಕಲ್ಲಿ ತೊಗೊಂಡ್ಬಿಟ್ರೆ ಬೇರೆಯವ್ರ ಕಥೆ ಏನಾಗಬೇಕು? ಬೇರೆಯವರು ಬುದ್ಧಿವಂತರೇ ಇಲ್ವಾ ಅಂತ? ಈಗ ಏನಾಗಿದೆ ಶಿವಕುಮಾರ್, ಎಲ್ಲರೂ ನಮಗೆ ಯಾಕೆ ಅಷ್ಟೇ. ಈಗ 10% ಇದು ಕೊಟ್ಟಲ್ಲಪ್ಪ, ಏನಾಯಿತು? ಯಾರಾದರೂ ಮಾತಾಡಿದ್ರ? ಯಾರಾದರೂ ಕರ್ನಾಟಕದಲ್ಲಿ ಯಾರಾದರೂ ಮಾತಾಡಿದ್ರ? ಸುಮ್ಮನೆ ಇದೆ ಸರ್. ಈಗ ಕುಮಾರಸ್ವಾಮಿ ಅವರು ಹೆಸರೇ ಇಲ್ಲದಂಥ ಕಂಪ್ನಿಗೆ 550 ಎಕರೆ ಕೊಟ್ಟಿದ್ದಾರೆ ಅಂತ ಅದು ಲೋಕಾಯುಕ್ತ ವರದಿ ಕೂಡ ಉಲ್ಲೇಖ ಆಗಿದೆ. ಅದು ರಾಜ್ಯಪಾಲರ ಬಳಿ ಇದ್ರು, ಅವ್ರು ಏನೂ ಕ್ರಮ ಕೈಗೊಂಡಿಲ್ಲ. ನಾನು ಹೇಳಿದ್ನಲ್ಲಿ ಕುಮಾರಸ್ವಾಮಿಯವ್ರಿಗೂ ನ್ಯಾಯ, ಸಿದ್ದರಾಮಯ್ಯನಿಗೂ ನ್ಯಾಯ, ನನಗೂ ನ್ಯಾಯ ಅಲ್ಲ. ಲಾ ಆಫ್ ದ ಲ್ಯಾಂಡ್ ಎಲ್ಲರಿಗೂ ಕೂಡ ಅನ್ವಯಿಸ್ತದೆ, ಎಲ್ಲರಿಗೂ ಅನ್ವಯಿಸ್ತದೆ. ಸಿದ್ದರಾಮಯ್ಯನ ಕೇಸಲ್ಲಿ ಎನ್ಕ್ವೈರಿಗೆ ಆದೇಶ ಆಗುತ್ತೆ, ಅವರು ಅದು ಮಾಡಿರೋದೇ ಗವರ್ನರು. ಬಟ್ ಇಲ್ಲಿ ಎನ್ಕ್ವೈರಿ ಆಗಿದೆ ಕುಮಾರಸ್ವಾಮಿ ಕೇಸಲ್ಲಿ. ಏನು ಕ್ರಮ ಆಗಬೇಕು ಸರ್ ಮುಂದೆ? ಕಾನೂನು ಏನು ಹೇಳುತ್ತೆ ಅದ್ರ ಕ್ರಮ ಆಗಬೇಕು. ಅರೆ ಕತ್ತಿಲ್ಲ, ನಾವು ಇನ್ನೇನು ಹೇಳಿ ಕಾನೂನು ಏನು ಹೇಳುತ್ತೆ ಮಾಡ್ರಿ ಅಂತ ಹೇಳ್ತಾ ಒತ್ತಾಯ ಅಂತದ್ದು ಏನು ಚಾವಟಿ ತಗೊಂಡು ಬಿಡಿಯೋಕ್ಕದ್ದೆಯಾ?